ಬೈಕ್ ಹಾಗೂ ಜೀಪ್ಗಳ ಕ್ರೇಜ್ ಕೊಡಗಿನ ಯುವಕರಿಗೆ ಎಷ್ಟಿದೆ ಅಂತ ನೋಡಾಯ್ತು. ಇವುಗಳನ್ನ ಹೇಗ್ ಬಾಡಿಗೆ ಪಡೆಯುವುದು, ಬಾಡಿಗೆ ಪಡೆಯುವಾಗ ಏನೇನು ದಾಖಲೆಗಳನ್ನ ನೀಡಬೇಕು, ಅವುಗಳ ರೇಟ್ ಏನು ಅನ್ನೋದನ್ನ ತಿಳಿದುಕೊಳ್ಳೋದು ತುಂಬಾನೇ ಅವಶ್ಯಕ. ಬನ್ನಿ ಈ ವಿಚಾರಗಳನ್ನ ಒಮ್ಮೆ ತಿಳ್ಕೊಂಡ್ಬರೋಣ. ನಾವು ಆರಂಭದಲ್ಲಿ ನೋಡಿರೋ ಹಾಗೆ ಇಲ್ಲಿ ಎಲ್ಲ ಸಿಸಿ ಬೈಕ್ಗಳು ಲಭ್ಯ. ಅದರಲ್ಲೂ RX 100 135 ರೋಡ್ಕಿಂಗ್ಗಳಿಗೆ ಭಾರಿ ಡಿಮ್ಯಾಂಡ್. ಈ ಹಿನ್ನೆಲೆಯಲ್ಲಿ ಸಿಸಿಯ ಅನುಗುಣವಾಗಿ ಇಲ್ಲಿಯ ಬೈಕ್ಗಳಿಗೆ ಬಾಡಿಗೆ ಫಿಕ್ಸ್ ಆಗಿರುತ್ತದೆ. 100cc ಇಂದ 150cc ವರೆಗಿನ ಬೈಕುಗಳಿಗೆ 250 ರಿಂದ 300 ರೂಪಾಯಿಗಳಿರುತ್ತದೆ. ಇನ್ನು ರೋಡ್ಕಿಂಗ್ ಹಾಗೂ ರಾಯಲ್ ಎನ್ಫೀಲ್ಡ್ ಗಳಿಗೆ 500 ರೂಪಾಯಿ ದಿನವೊಂದಕ್ಕೆ ಬಾಡಿಗೆ ಪಡೆಯಲಾಗುತ್ತೆ. ಬಾಡಿಗೆ ಪಡೆದ ನಂತರ ಈ ಬೈಕುಗಳ ಸಂಪೂರ್ಣ ಜವಾಬ್ದಾರಿ ಬಾಡಿಗೆ ಪಡೆದವರದಾಗಿರುತ್ತದೆ. ಇದರ ಜೊತೆಗೆ ಜೀಪುಗಳಿಗೆ 2000 ರಿಂದ 3000 ಬಾಡಿಗೆ ಫಿಕ್ಸ್ ಆಗಿರುತ್ತದೆ. ವಾಹನಕ್ಕೆ ಪೆಟ್ರೋಲ್ ಹಾಕುವುದು ಮತ್ತು ಪಂಕ್ಚರ್ ಆದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ಬಾಡಿಗೆ ಪಡೆದವರು ಹೊರಬೇಕು. ತುಂಬಾ ಲೈಕ್ ಮಾಡ್ತಾರೆ. ನಮ್ಮಲ್ಲಿ ಟೂ ವೀಲರ್ ಅಂತಂದ್ರೆ ಈಗ ನಾವೇ ಮಾಡಿದ್ವಿ. ನಮ್ ಕೇಳಿ 3-4 ವರ್ಷದಿಂದ ನಾವು ಟೀಮ್ ಮಾಡ್ಕೊಂಡು ನಮ್ಮಲ್ಲಿರೋ ಬೈಕ್ಗಳನ್ನೇ ನಾವು ಅವ್ರಿಗೆ ರೆಂಟಲ್ಲಿ ಕೊಡ್ತಾ ಇದ್ದೀವಿ. ಅದರಲ್ಲೂ ಟೂರಿಸ್ಟ್ ವೆಹಿಕಲ್ಸ್ ಅಂತಂದ್ರೆ RX 100 ಅಂತಕ್ಕೆ ಡಿಮಾಂಡ್ ಆಗ್ತಿದೆ. ಯಾಕೆಂದ್ರೆ ಹಿಲ್ ಸ್ಟೇಷನ್ ಇರೋದ್ರಿಂದ ಅದನ್ನ ಡಿಮಾಂಡ್ ಮಾಡ್ತಾರೆ. ಅದ್ ಬಿಟ್ರೆ ಇನ್ನು 150cc ಪಲ್ಸರ್ PR ಅಂತ ವೆಹಿಕಲ್ನ ನಾವು ಕೊಡ್ತಾ ಇದ್ದೀವಿ. ನಮಗೂ ಇದು ಫೈನಾನ್ಷಿಯಲಿ ನಮಗೂ ಇದಾಗುತ್ತೆ. ಟೂರಿಸ್ಟ್ಗಳಿಗೂ ಅವ್ರಿಗೊಂದು ಪ್ರೈವೇಸಿ ಇದೆ. ಅವರು ಟ್ಯಾಕ್ಸಿ ಮಾಡೋದ್ಕಿಂತ ಟೂ ವೀಲರ್ಲಿ ಹೋಗೋದ್ರಿಂದ ಅವ್ರಿಗೂ ಅವ್ರ ಟೈಮ್ ಸೇವ್ ಆಗ್ಬೋದು, ಇಲ್ಲ ಅವ್ರಿಗೆ ಪ್ರೈವೇಟ್ ಸಿಗುತ್ತೆ. ಅದರಿಂದ ಇದು ಒಳ್ಳೆ ಕಾನ್ಸೆಪ್ಟ್ ಆಗಿ ಬೆಳೀತಾ. ಇವುಗಳು ವಾಹನಗಳ ಬಾಡಿಗೆ ಪಡೆಯುವ ವಿಚಾರ ಆದ್ರೆ ಇವುಗಳನ್ನ ಪಡೆಯುವುದಕ್ಕೆ ನಮ್ಮ ರಾಜ್ಯದವರೇ ಆದ್ರೂ ಒರಿಜಿನಲ್ ದಾಖಲೆಗಳಾದ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಪಾಸ್ಪೋರ್ಟ್ ನೀಡಬೇಕು. ಇದರ ಜೊತೆಗೆ ಅವರು ತಂಗುವ ಸ್ಥಳದ ದೂರವಾಣಿ ಸಂಖ್ಯೆ ಮತ್ತು ಶೂರಿಟಿಯನ್ನ ಪಡೆಯಲಾಗುತ್ತೆ. ಒಂದು ದಿನಕ್ಕೆ ಈ ಬಾಡಿಗೆ ನಿಗದಿಯಾಗಿರುತ್ತದೆ. ಒಂದು ವೇಳೆ ಈ ವಾಹನಗಳನ್ನು ಇನ್ನೊಂದು ದಿನ ಬಾಡಿಗೆ ಬೇಕೆಂದರೆ ಮತ್ತೆ ಅಷ್ಟೇ ಬಾಡಿಗೆ ನೀಡಬೇಕು. ಕೆಲವು ವೇಳೆ ಡಿಸ್ಕೌಂಟ್ ಸಹ ಸಿಗುತ್ತದೆ. ಕೊಟ್ಟು ಪ್ರವಾಸಿಗರಿಗೆ ಸಹ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ಇದು ನಮಗೂ ಒಂದು ಇನ್ಕಮ್ ಆಗುವಂತ ದೃಷ್ಟಿಯಿಂದ ನಾವು ಈ ಕೆಲಸ ಮಾಡ್ತೀವಿ. ವಾಹನಗಳ ಕ್ರೇಜ್ ಯಾರಿಗೆ ತಾನೇ ಇರುತ್ತಿಲ್ಲ. ಅದರಲ್ಲೂ ಕೊಡಗಿನಂತ ಸ್ಥಳಗಳಿಗೆ ಅಲ್ಲಿನ ವಾತಾವರಣಕ್ಕೆ ಇದ್ದಂತೆ ಇದ್ರೆ ನಮ್ಮ ಟ್ರಿಪ್ ಮಸ್ತ್ ಮಜವಾಗಿರುತ್ತದೆ. ಒಟ್ಟಿನಲ್ಲಿ ಕೊಡಗಿನ ಕೆಲ ಹುಡುಗರು ಪ್ರವಾಸಿಗರಿಗೆ ಅನುಕೂಲವಾಗುವುದಕ್ಕೆ ತಮ್ಮದೇ ವಾಹನ ನೀಡುತ್ತಾರೆ. ಇದರಿಂದ ಕೊಡಗಿನ ಯುವಕರಿಗೆ ಪಾಕೆಟ್ ಮನಿಗೇನೂ ಕೊರತೆ ಇಲ್ಲ. ಅದರ ಹಾಗೆ ಬಹು ಬೇಡಿಕೆಯಲ್ಲಿರುವ ಹಳೆಯ ವಾಹನಗಳು ಇಂದಿನ ಹುಡುಗರಿಗೆ ಓಡಿಸುವುದು ಮಜಾ ಕೊಡುತ್ತೆ. ಹೀಗಾಗಿಯೇ ಹಳೆಯ ವಾಹನಗಳು ಶೆಡ್ನಲ್ಲಿ ತೂಕು ಹಿಡಿಯುವ ಬದಲು ಇಲ್ಲಿ ರಸ್ತೆಗಳಿವೆ. ಪ್ರವಾಸಿಗರನ್ನ ಕೊಡಗಿಗೆ ಕರೆತರುತ್ತಿವೆ. ಕ್ಯಾಮರಾಮನ್ ಪ್ರದೀಪ್ ಕುಮಾರ್ ಜೊತೆ ಗಿರಿಧರ್ KK, ಸುವರ್ಣ ನ್ಯೂಸ್ 24/7 ಕೊಡಗು. ನೋಡಿದ್ರಲ್ಲ ವೀಕ್ಷಕರೇ, ಓಪನ್ ಜೀಪ್ ನಲ್ಲಿ ತಾಗೋ ಯುವಕರ ಸಂಭ್ರಮವನ್ನ. ಹೀಗೆ ಹೋಗೋ ಪ್ರವಾಸ ಮತ್ತಷ್ಟು ಖುಷಿ ಕೊಡುತ್ತೆ ಅನ್ನೋದು ಈ ತರಹದ ಜಾಲಿ ರೈಡ್ ನಲ್ಲಿ ತೊಡಗಿರೋ ಯುವಕರ ಮಾತು. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.